ಅಬಕಾರಿ ಇಲಾಖೆಯಲ್ಲಿ ಸನ್ನದ್ದು ಮಂಜೂರಿಗೆ ಲಂಚ ಪಡೆದುಕೊಂಡಂಥ ಆರೋಪ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧವಾಗಿ ಲೋಕಾಯುಕ್ತಕ್ಕೆ ಒಂದು ದೂರು ಸಲ್ಲಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಬದಾಮಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ವಿಷಯ? ತಿಮ್ಮಾಪುರ ಅವರ ಮಗ ಇಷ್ಟು ಅವ್ರಿಗೆ ಕೋಟಿ ಕೊಡಬೇಕು, ಇಷ್ಟು ಲಕ್ಷ ಇವರು ಕೊಡಬೇಕು, ಅವರು ಕೊಡಬೇಕು ಅಂಥೇಳಿ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಭಾಷಣೆ. ಇಬ್ಬರು ವ್ಯಕ್ತಿಗಳು ಮಾತಾಡ್ಕೊಂಡ್ಬಿಡ್ತಾರೆ. ಮಿನಿಸ್ಟ್ರಿಗೆ ಅಷ್ಟು ಕೊಡಬೇಕ್ರಿ, ಮಿನಿಸ್ಟರ್ ಮಗನಿಗೆ ಇಷ್ಟು ಕೊಡಬೇಕ್ರಿ, ಇಷ್ಟು ಲಕ್ಷ ಕೊಡಬೇಕು, ಅಷ್ಟು ಕೋಟಿ ಕೊಡಬೇಕು ಅಂತ ಮಾತಾಡ್ಬಿಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತಿಮ್ಮಾಪುರ ಅವರ ವಿರುದ್ಧವಾಗಿ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ತಿಮ್ಮಾಪುರ ಏನು ಹೇಳ್ತಾರೆ ಇವತ್ತು, ಅಲ್ಲ ರೀ, ಯಾರೋ ಇಬ್ಬರು ವ್ಯಕ್ತಿಗಳು ಏನೋ ಮಾತಾಡ್ಕೋತಾರೆ, ಯಾರ ಬಗ್ಗೆ ಆದರೂ ಮಾತಾಡ್ಬೋದಲ್ರಿ? ಆ ಥರ ಯಾರ ಬಗ್ಗೆ ಆದರೂ ಮಾತಾಡ್ಬೋದಲ್ಲ. ಅದು XYZ ಇಂದ ಹಿಡ್ಕೊಂಡು ಎಲ್ಲಿವರೆಗೂ ಬೇಕಾದರೂ ಮಾತಾಡ್ಕೊಂಡು ಹೋಗಬಹುದಲ್ವಾ? ಅವನು ಲಂಚ ಕೇಳಿದ್ದ, ಇವನು ಲಂಚ ಕೇಳಿದ್ದ, ಅವನು ಸರಿ ಇಲ್ವಂತೆ, ಇವನು ಸರಿ, ಈ ಥರದ್ದು ಮಾತಾಡ್ಕೊಂಡು ಹೋಗ್ಬಿಟ್ರು ಒಂದು ಮಾತ್ರಕ್ಕೆ ಇಬ್ಬರು ಮಾತಾಡ್ತಾರೆ, ಇಬ್ಬರು ರೆಕಾರ್ಡ್ ಮಾಡ್ಕೋತಾರೆ, ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ, ಅಥವಾ ಮಾಧ್ಯಮಕ್ಕೂ ಅದು ಬರಬಹುದು. ಇದರ ಅರ್ಥ ಆ ಇಬ್ಬರು ಯಾರ ಬಗ್ಗೆ ಅವರು ಮಾತಾಡಿದ್ರಲ್ಲ, ಆ ಯಾರು ಅನ್ನೋ ವ್ಯಕ್ತಿಗಳಿದ್ದಾರಲ್ಲ, ಅವರು ಈ ಕೆಲಸಕ್ಕೆ ಹೊಣೆನಾ? ಇವ್ರು ಬಿಳಿಯೋದಕ್ಕೆ ಸಾಕ್ಷಿ ಇದೆಯಾ? ಇನ್ಯಾರೋ ನಾಳೆ ರೆಕಾರ್ಡ್ ಮಾಡ್ತಾರೆ, ಇನ್ಯಾವುದೋ ಮಂತ್ರಿ ಇಬ್ಬರು ರೆಕಾರ್ಡ್ ಮಾಡಿಬಿಡ್ತಾರೆ, ಓಕೆನಾ ಅದು? ಅವ್ರು ಕೇಳಿದ್ರು, ಇವ್ರು ಕೇಳಿ ರೆಕಾರ್ಡ್ ಮಾಡಿ ಬಿಟ್ಟುಬಿಟ್ರೆ ಇರಬಹುದೇನೋ, ಇಂತಿಂಥ ಅಧಿಕಾರಿಯೇ ಮಾತಾಡ್ಬಿಟ್ಟಿರ್ತಾರೆ ಅಂತ ಹೇಳೋಕ್ಕಾಗತ್ತೇನ್ರಿ? ಮಾಡೋಕ್ಕಾಗತ್ತಾ? ಇದಕ್ಕೆ ಯಾರೋ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ, ಹೋಗಲಿ. ಆಡಿಯೋದಲ್ಲಿ ಬಂದಂಥ ಹೆಸರೆಲ್ಲ ಸೇರಿಸ್ಬಿಡೋದಾದರೆ ತುಂಬ ಜನಗಳ ಹೆಸರು ಸೇರಿಸ್ಬೇಕಾಗತ್ತೆ. ಇದರಲ್ಲಿ ಇಂತಹ ದುಷ್ಕೃತ್ಯಗಳಿದೆಯಲ್ಲ, ಯಾರೋ ಇಬ್ಬರು ಮಾತಾಡೋದು, ಒಬ್ಬರ ಹೆಸರು ಹೇಳೋದು, ತೇಜೋವಧೆಗೆ ಅಂಥೇಳಿ ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವ ಸಲುವಾಗಿಯೇ ಇಂಥ ಕೆಲಸಗಳಾಗ್ತಾ ಇರ್ತವೆ. ಇದು ಯಾಕೆ ಈ ರೀತಿ ಆಗ್ತಿದೆ ಅಂತಲೇ ಗೊತ್ತಿಲ್ಲ ರೀ. ಕಾನೂನು ಕ್ರಮ ತೆಗೆದುಕೊಳ್ತೀನಿ ನಾನು ಇದ್ರ ಬಗ್ಗೆ. ಇಬ್ಬರು ಮಾತಾಡಿದ್ರು ಅಂತಾನೆ ಇಷ್ಟೆಲ್ಲ ಬೊಬ್ಬೆ ಹಾಕ್ತಾ ಇದ್ದಾರಲ್ಲ, ಸರಿನಾ ಇದು? ಉಪ್ಪು ತಿಂದವನು ಯಾರೇ ಆಗಿರಲಿ ನೀರು ಕುಡಿತಾನೆ ಅಂತೇಳಿ ತಿಮ್ಮಾಪುರ ಮಾತಾಡ್ತಾರೆ. ಆಡೋದಾಗ ಇದ್ದದನ್ನ ಇವತ್ತು ಯಾರೋ ದೂರದವ್ರಿಗೆ ಅದನ್ನ ಲೋಕಾಯುಕ್ತ ಅವ್ರ ಹೆಸರನ್ನು ಸೇರಿಸ್ಬೇಕಂತ ಹೇಳಿದ್ದಾರೆ. ಆಡೋದಾಗ ಬಂದದೆಲ್ಲ ಹೆಸರು ಸೇರಿಸೋದಾದ್ರೆ ಆಡೋದಾಗ ಭಾಳ ಮಂದಿ ಹೆಸರು ಸೇರಿಸ್ಬೇಕಾಗತ್ತೆ. ಇಂತಹ ವಿಚಾರಗಳು ಎಲ್ಲೋ ಒಂದ್ ಕಡೆ ದುಷ್ಕೃತ್ಯಗಳು ತೇಜೋವಧಿಗಾಗಿ ನಡೀತಕ್ಕಂಥದ್ದು ಆಗ್ತಾ ಇರ್ತೈತಿ. ಇದು ಯಾಕೆ ಹಿಂಗ ಆಗ್ತಾ ಇದೆ ಏನೋ ನನಗ್ ಗೊತ್ತಿಲ್ಲ. ನಾನು ಕಾನೂನು ಕ್ರಮ ಕೈಗೊಳ್ತೀನಿ. ನಿನ್ ಮೇಲೆ ದೂರ್ ಕೊಡ್ತೀನಿ, ನಿನ್ ಮೇಲೆ ತನಿಖೆ ಆಗ್ಬೇಕು, ನೀನ್ ಇಲ್ಲೆಲ್ಲ ಟಿವಿಯಾಗ ಏನೋ ಮಾಡಿ ಅಂತೇಳಿ ಹಾಕಿದ್ರೆ ತನಿಖೆ ಆಗತ್ತೆ? ಏನೋ ನಡೀತೈತಿ ನಮ್ ತೇಜೋವಧಿಗಾಗಿ ನಡೀತೈತಿ. ಆರ್.ಬಿ. ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆರ್.ಬಿ. ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅಂತ